ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವೀಕೆಂಡ್ ಆಗಿದ್ದರಿಂದ ಹೊರಗಡೆ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಲೈಕ್ ಜಸ್ಟ್ ಅ ಡೇ ಔಟ್. ಸೊ ಲಾಲ್ಬಾಗ್ ಹೋಗಿದ್ವಿ, ಕಬ್ಬನ್ ಪಾರ್ಕ್ ಹೋಗಿದ್ವಿ. ಅದು ಬಾಲ್ ಭವನ್ ಅಂತ ಇದೆಯಲ್ಲ, ಅದನ್ನು ನೋಡಿರಲಿಲ್ಲ. ಸೊ ಅಟ್ಲೀಸ್ಟ್ ಹೇಗಿದೆ ಅಂತ ಒಂದು ಟ್ರೈ ಕೊಟ್ವಿ. ಒಂದು ಟಾಯ್ ಟ್ರೈನು, ಬೋಟಿಂಗು, ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಲೈಕ್ ಸ್ಮಾಲ್ ಗೇಮ್ಸ್ ಇದೆ. ಲೈಕ್ ಶಾರ್ಟ್ ವೀಕೆಂಡ್ ಬೇಕು ಅಂದರೆ ಲೈಕ್ ಇಟ್ಸ್ ಅ ಗುಡ್ ಐಡಿಯಾ ಟು ಮನೇಲಿ ಕೂತು ಬೇಜಾರಾಗಿದ್ದರೆ. ಸೊ ಅದು ಮುಗಿಸಿ ಕಬ್ಬನ್ ಪಾರ್ಕ್ ಅಂದರೆ ಲೈಕ್ ನಾವು ಪಾರ್ಕ್ ಒಳಗೆ ಹೋಗಲಿಲ್ಲ, ಆ್ಯಸ್ ಅಂತ ಏನಿರಲ್ಲ ನೋಡೋದು. ಸೊ ಬಾಲ್ ಭವನ್ ಒಂದು 2 ಗೇಮ್ ಆಡಿದ್ವಿ, ಅಲ್ಲೊಂದು ಬನಾನಾ ರೈಡ್ ಇತ್ತು. ಸೊ ಅಲ್ಲಿಂದ ಸ್ಟ್ರೀಟ್ ವಿ ವೆಂಟ್ ಟು ವಾಚ್ ಅ ಮೂವಿ. ಅಲ್ಲಿ ಆ ಮೂವಿ ಹನುಮಾನ್ ಮೂವಿ ನೋಡಿದ್ದು. ಸೊ ಇಟ್ ವಾಸ್ ಗುಡ್. ಟೋಟಲ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಒನ್ ಟೈಮ್ ವಾಚ್. ಹನುಮಾನ್ ಇಟ್ಸ್ ಅ ನೈಸ್ ಮೂವಿ. ಸೊ ಹಾಗೆ ಲೈಕ್ 4 o'clock ಹೋಗಿತ್ತು. ನಾವು ಏನೂ ತಿಂದಿರಲಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಅಲ್ಲಿ ಫ್ರೂಟ್ಸ್ ಏನೋ ಸಿಕ್ಕಿತ್ತು ಕಬ್ಬನ್ ಪಾರ್ಕ್ ಹತ್ರ, ಅದು ತಿಂದ್ವಿ. ಅದಾದಮೇಲೆ ಸ್ಟ್ರೀಟ್ ಮೂವಿಗೆ ಹೋದ್ವಿ. ಅಲ್ಲಿಂದ ಲೈಕ್ ಏನಾದರೂ ಸ್ನ್ಯಾಕ್ಸ್ ಟೈಪ್ ಏನಾದರೂ ತಿನ್ನೋಣ ಅಂತ ಜಸ್ಟ್ ಚಿಕನ್ ಪಾಪ್ಕಾರ್ನು, ಒಂದು ಸ್ಯಾಂಡ್ವಿಚ್ಚು ಆ ಟೈಪ್ ತೊಗೊಂಡ್ವಿ. ಇದು ಮೆಟ್ರೋ ಮುಂದೆ ಇದೆ, ಇದು ಹೋಲ್ಸೇಲ್ ಮೆಟ್ರೋ ಶಾಪ್ ಮಾಡೋದು. ಆ್ಯಂಡ್ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಲೈಕ್ ತುಂಬ ದಿವಸ ಆದಮೇಲೆ ಸಿಕ್ಕಿದ್ದು. ಆ್ಯಂಡ್ ಅಲ್ಲಿಂದ ಸ್ಟ್ರೇಟ್ ನಾವು ಹೋಗಿದ್ದು ಲುಲು ಹೈಪರ್ ಮಾರ್ಕೆಟ್ಗೆ. ಆ್ಯಕ್ಚುಲಿ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆ ಲೈಕ್ ಸ್ಟಾರ್ಟಿಂಗಲ್ಲಿ ಕ್ಯಾಪ್ಚರ್ ಮಾಡೋದೇ ಮರ್ತುಬಿಟ್ಟಿದ್ದೆ. ಬಟ್ ಎನಿವೇ ಇಟ್ಸ್ ಓಕೆ, ಸ್ಟಾರ್ಟ್ ಮಾಡಿದ್ದೀನಲ್ಲ ಮಾಡೋಣ ಅಂದ್ಕೊಂಬಿಟ್ಟು ಮಾಡಿದ್ದು. ಸೊ ಈ ಟಿ.ಎಮ್ ಅವ್ರ ಮುಂದೆ ಕೂತ್ಕೊಬಿಟ್ಟು ಈ ಥರ ಎಲ್ಲ ಏನೇನೋ ಶಾರ್ಟ್ಸ್ ತೆಗ್ದಿದ್ದಾಯಿತು. ಅಲ್ಲಿಂದ ಮಿನಿಪೆಟ್ಟ, ಅಲ್ಲಿಂದ ಲುಲು ಹೈಪರ್ ಮಾರ್ಕೆಟ್ ಹೋಗಿ ಡೆಕ್ಕತ್ಲಾನಲ್ಲಿ ಸ್ವಲ್ಪ ಶಾಪ್ ಮಾಡೋಣ, ಜಿಂಬೇರ್ ಅಂತ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅದಾದಮೇಲೆ ಹಾಗೆ ನೋಡಿ ಒಂದು ನಿಮಿಷ. ಸೊ ಡೆಕ್ಕತ್ಲಾನಲ್ಲಿ ಜಿಮ್ ವೇರ್ ಎಲ್ಲ ನೋಡ್ತಾ ಇದ್ವಿ. ಅಲ್ಲಾದಮೇಲೆ ಹಾಗೆ ಲೈಕ್ ಆ್ಯಕ್ಚುಲಿ ನಾವು ಸ್ನ್ಯಾಕ್ಸ್ ತಿನ್ನಬೇಕಂತ ಬಂದಿದ್ದಿದ್ದು, ಬಟ್ ನಾವು ಹಾಗೆ ನೋಡ್ತಾ ಇದ್ವಿ. ಆಮೇಲೆ ಇದು ತನಿಷ್ಕ್ ಟಾಟಾ ಪ್ರಾಡಕ್ಟ್ ಅವ್ರದ್ದು ಲೈಕ್ ಸ್ಮಾಲ್ ಬ್ಯೂಟಿಫುಲ್ ಆಗಿರುತ್ತೆ ಜ್ಯುವೆಲ್ರಿ, ಅದಕ್ಕೆ ಹೋಗಿದ್ದು. ಲೈಕ್ ಫಸ್ಟ್ ಟೈಮ್ ಹೋಗ್ಬೇಕು ಅಂದ್ಕೊಂಡ್ವಿ, ಅದು ಹೋಗಬೇಕಾ ಬೇಡವಾ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಲೈಕ್ ಆ ಜ್ಯುವೆಲ್ರಿ ಮೇಲೆ ಫುಲ್ಲು ಲೈಕ್ ಸ್ಮಾಲ್ ಇದು ಯೂಶ್ವಲಿ ಇವಾಗ ಟ್ರೆಂಡಲ್ಲಿದೆ. ಲೈಕ್ ಆಫೀಸ್ ಗೋಯಿಂಗ್ ಪೀಪಲ್ ಆಗಿದ್ದರೆ ಈ ಥರ ಮಿನಿಮಲಿಸ್ಟಿಕ್ ಜ್ಯುವೆಲ್ರಿನ ಇಷ್ಟಪಡ್ತಾರೆ. ಬಟ್ ನಾವು ಅಲ್ಲಿ ಶಾಪ್ ಮಾಡಿಲ್ಲ. ಅಲ್ಲಿ ವೈಟ್ ಸ್ಟೋನ್ಸ್ ಎಲ್ಲ ಇದೆಯಲ್ಲ, ನಾವು ಅದನ್ನು ಸ್ಟೋನ್ಸ್ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಅದು ಸ್ಟೋನ್ಸ್ ಅಲ್ಲ, ಅದು ಡೈಮಂಡ್ಸ್. ಲೈಕ್ ಅದು ಡೈಮಂಡ್ಸ್ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಡೈಮಂಡ್ಸ್ ಅಂತ. ಅವರು ಏನು ಹೇಳಿದ್ರಂದರೆ ಅದು ಡೈಮಂಡ್ಸ್ ಬಂದ್ಬಿಟ್ಟು 1 ಕ್ಯಾರೆಟಿಗೆ 1.4 ಲ್ಯಾಕ್ಸ್ ಆಗುತ್ತೆ, 1 ಕ್ಯಾರೆಟ್ ಆಫ್ ಡೈಮಂಡ್ಸಿಗೆ. ಸೊ ಅಲ್ಲಿ ಒಂದು ಚೈನ್ ಮೇಲೂ 1 ಕ್ಯಾರೆಟ್ಲ 1.5 ಕ್ಯಾರೆಟ್ ಡೈಮಂಡ್ಸ್ ಅಷ್ಟೇ ಇರೋದು. ಸೊ 1.5 ಆಗುತ್ತೆ. ಬಟ್ ಡಿಸ್ಕೌಂಟ್ ಕೊಡ್ತೀವಿ, 92,000 ಅಂದರು. ಸೊ ಆ ಚೈನಿಗೆ ಸಪ್ರೇಟ್ ಇರುತ್ತೆ. ಆಮೇಲೆ ನಿಮಗದು ಇದು ಪೆಂಡೆಂಟ್ ಬೇಕಂದರೆ ಅದು ಡಿಫ್ರೆಂಟ್ ರೇಟು. ಸೊ ಅದನ್ನೇ ನಾವು ಅಲ್ಲಿ ಚೆಕ್ ಮಾಡ್ತಾಯಿದ್ವಿ ನನ್ನ ಫ್ರೆಂಡಿಗೋಸ್ಕರ. ಬಟ್ ಅದಾದಮೇಲೆ ನಮಗೆ ಇದು ಶಾಕಿಂಗ್ ನ್ಯೂಸ್ ಇನ್ನೊಂದೇನೆಂದರೆ, ಯಾವ ಗೋಲ್ಡ್ ಅದು ಅಂತ ಕೇಳಿದಾಗ ಅವ್ರು 18 ಕ್ಯಾರೆಟ್ ಅಂದ್ಬಿಟ್ರ. ಅಯ್ಯಯ್ಯೋ, ಏನು ಲೈಕ್ ರೀಸೇಲ್ ವ್ಯಾಲ್ಯೂ ಕಮ್ಮಿ ಇರುತ್ತೆ ಈ ಥರ ಗೋಲ್ಡಿಗೆಲ್ಲ. ಸೊ ವೆನ್ ದೇರ್ ಇಸ್ ನೋ ರೀಸೇಲ್ ವ್ಯಾಲ್ಯೂ ಇಟ್ಸ್ ನಾಟ್ ವರ್ತ್ ಪರ್ಚೇಸಿಂಗ್ ಅಂತ ನನಗೆ ಅನ್ನಿಸ್ತು ಎಸ್ಪೆಷಲಿ. ಬಟ್ ಲೈಕ್ ಕಮ್ಮಿ ಲೈಕ್ ಕಮ್ಮಿಗೆ ಹಾಕ್ಕೊಳ್ತಾರೆ, ಅಷ್ಟು ವ್ಯಾಲ್ಯೂ ಇರಲ್ಲ ಈ ಥರದ್ದಕ್ಕೆ. ಬಟ್ ಕ್ವಾಲಿಟಿ ಮಾತ್ರ A1 ಇತ್ತು. ನೀವು ಅವ್ರ ಕೈಯಲ್ಲಿರೋದು ನೋಡ್ಬೋದು, ಅದು ಬ್ರೇಸ್ಲೆಟ್ಟು. ಅದು ಕ್ಯಾರೆಟ್ ಲೇನ್ ಇಂದ ಏನೋ ತೊಗೊಂಡಿದ್ದು, ಅದು 7,000 ಏನೋ ಕಾಸ್ಟ್ ಆಗಿದೆ ಆ ಬ್ರೇಸ್ಲೆಟು. ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಅವರು, ಅದು ಏನೂ ಕಿತ್ತೋಗಿಲ್ಲ, ಎಂತ ಆಗಿಲ್ಲ. ಸೊ ಸೇಮ್ ವೇನೇ ಇರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅದು. ಅದರಲ್ಲಿ ಏನು
ದೇರ್ ಇಸ್ ನೋ ನೆಕ್ಸ್ಟ್ ಡೌಟ್. ಬಟ್ ಯಾ 18 ಕ್ಯಾರೆಟ್ ಹಾಕಿದ ತಕ್ಷಣ ನಾವು ಹೊರಗಡೆ ಹೋಗ್ಬಿಟ್ವಿ. ಲೈಕ್ ಅಕಸ್ಮಾತ್ 24 ಇಲ್ಲ 22 ಕ್ಯಾರೆಟ್ ಆಗಿದ್ರೆ ನಾವು ಪಕ್ಕ ಪರ್ಚೇಸ್ ಮಾಡ್ತಿದ್ವಿ. ಇದು ನೋಡ್ಬೋದು, ಇದು ಸ್ಟಾಲ್ಸ್ ಹಾಕಿದ್ರು ಅಲ್ಲಿ. ಇಟ್ ವಾಸ್ ನೈಸ್. ಲೈಕ್ ಈ ಥರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಇರ್ತಾರಲ್ಲ, ಈ ಥರ ಒಂದು ಸ್ಪೇಸ್ ಕೊಟ್ಟಾಗ ಅವರಿಗೆ ತುಂಬ ಅಂದರೆ ತುಂಬ ಯುಟಿಲೈಸೇಷನ್ ಆಗುತ್ತೆ. ಅವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ಇಟ್ಸ್ ಅ ಕೈಂಡ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಟು. ಆ್ಯಂಡ್ ಇಲ್ಲಿ ನಾನು ಅದು ಕಾಶ್ಮೀರಿ ಕುರ್ತೀಸಲ್ಲಿ ಹೋಗಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಲೈಕ್ ಕ್ಲಾತ್ ವೈಸ್ ನನಗೆ ಚೆನ್ನಾಗಿ ಕಂಡಿದ್ದು, ದೂರದಿಂದ ಚೆನ್ನಾಗಿದೆ. ಬಟ್ ಮಟೀರಿಯಲ್ ವೈಸ್ ನನಗೆ ಇಷ್ಟ ಆಗಿಲ್ಲ. ಇಟ್ಸ್ ಫೈನ್. ಆಮೇಲೆ ಇಲ್ಲಿ ನೋಡ್ಬೋದು ರಿಂಗ್ಸ್ ನೋಡ್ತಿದ್ವಿ. ಇದು ಸಮ್ ಆರ್ಟಿಸ್ಟಿಕ್ ವರ್ಕ್, ಲೈಕ್ ಒಂದು ಸ್ಕೇಲ್ ಮೇಲೆ ಅದನ್ನೆಲ್ಲ ಇಡೋದು. ಆಮೇಲೆ ಸ್ವಲ್ಪ ಕಿಡ್ಸಿಗೆ ಶಾಪ್ ಮಾಡಿದ್ವಿ ನಾವು. ಲೈಕ್ ಇದು ರೀಯೂಸಬಲ್ ಬುಕ್ಸ್ ಅಂತ ನಿಮಗೆ ಗೊತ್ತಿರುತ್ತೆ. ಇಟ್ ಈಸ್ ಅವೈಲಬಲ್ ಆನ್ಲೈನ್ ಆಲ್ಸೋ. ಬಟ್ ದೆನ್ ನಾವಲ್ಲಿ ಲೈಕ್ ಲೈವಲ್ಲಿ ನೋಡಿ ಟೆಸ್ಟ್ ಮಾಡಿ ತೊಗೊಂಡು ನೀವು ಅಲ್ಲಿ ನೋಡ್ಬೋದು. ಅವ್ರು ಬರೀತಾರೆ ಅಳಿಸ್ತಾರೆ. ಇಟ್ ವಾಸ್ ನೈಸ್. ಆ ಥರದ್ದು ಅದೇನು ಒಂದು ತೊಗೊಂಡ್ರೆ 150, 4ಗೆ 500 ಅಂದರು. ಸೊ ನಾವು 4 ತೊಗೊಂಡ್ವಿ. ಆಮೇಲೆ ಒಂದು ಮ್ಯಾಜಿಕ್ ಸ್ಕೇಲ್ ವಾಚ್ ಟೈಪ್ ಬರುತ್ತಲ್ಲ ಮಕ್ಕಳಿಗೆ, ಅದೊಂದು ತೊಗೊಂಡ್ವಿ. ನೆಕ್ಸ್ಟ್ ವಿ ವೆಂಟ್ ಟು ಶಾಪ್ ಸಮ್ ಬಾಡಿ ಎಸೆನ್ಷಿಯಲ್ಸ್ ಲೈಕ್ ಬಾಡಿ ಮಿಸ್ಟ್ ನೋಡ್ತಾ ಇದ್ವಿ. ಆ್ಯಂಡ್ ವಿ ಲೈಕ್ಡ್ ಒನ್, ಲೈಕ್ ಅದು ಫುಲ್ ಫ್ರೆಶ್ ಆಗ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ. ಬೇರೆದೆಲ್ಲ ಲೈಕ್ ರೋಸು, ಒಂಥರ ಅಗರಬತ್ತಿ ಟೈಪ್, ಆ ಟೈಪೆಲ್ಲ ಇತ್ತು. ಇನ್ನೊಂದಿದೆ ಒನ್ ನೈಟ್ ಅಂತನೋ ಏನೋ ಒಂದು, ಅದನ್ನು ಚೆನ್ನಾಗಿದೆ. ಬಟ್ ನಮಗೆ ಇಂಟು ದ ನೈಟ್ ಅಂತ ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇದ್ದಿಲ್ಲ ಆ ಕಡೆ, ಅದು. ಬಟ್ ನಮಗೆ ಇದಿಷ್ಟ ಆಯಿತು. ಇಟ್ಸ್ ಕೈಂಡ್ ಆಫ್ ವಾಟರ್ ಲೈಕ್ ಫ್ರೆಶ್ ಆ ಟೈಪ್ ಇದೆ ಅದು ಬಾಡಿ ಮಿಸ್ಟು. ವಿ ಲೈಕ್ಡ್ ಇಟ್. 2000 ರುಪೀಸು ಅದರದ್ದು ಪ್ರೈಸು. ಅದು ತೊಗೊಂಡ್ವಿ. ಇದೆ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇನೆ. ಇದು ಚೆನ್ನಾಗಿದೆ. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ. ಲೈಕ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀವಲ್ವ, ಲೈಕ್ ಇಟ್ಸ್ ಗುಡ್ ಟು ಬೈ ಒನ್ ಅಂತ. ಆ್ಯಂಡ್ ನಾವು ದುಡಿಯೋದೇ ನಮಗೋಸ್ಕರ, ಏನು ಮಾಡೋದು. ಆ್ಯಂಡ್ ಆಫರ್ ಕೂಡ ನಡೀತಾಯಿತ್ತು, ಬೈ 2 get 1 ಆ ಥರ ಎಲ್ಲ ಇತ್ತು. ಸೊ ವಿ ಗಾಟ್ 2 ಬಾಡಿ ಮಿಸ್ಟ್ಸ್ ಆ್ಯಂಡ್ ಇಟ್ ವಾಸ್ ನೈಸ್. ದಿಸ್ ಈಸ್ ಫ್ರಮ್ ಏನು ಬಾತ್ ಬಾಡಿ ವರ್ಕ್ಸ್ ಏನು ಆ ಥರ ಅದು. ಆ್ಯಂಡ್ ವಿ ಕೇಮ್ ಟು ದ ಲಾಸ್ಟ್ ಫ್ಲೋರ್ ಆ್ಯಂಡ್ ಹ್ಯಾಡ್ ಸಮ್ ಸ್ನ್ಯಾಕ್ಸ್. ಪಾಸ್ತಾ ತಿಂದ್ವಿ. ಅಲ್ಲಿ ಸ್ವಲ್ಪ ಚಿಕನ್ ಪಾಪ್ಕಾರ್ನು ಸ್ಯಾಂಡ್ವಿಚ್ ತಿಂದಿದ್ವಿ. ಇಲ್ಲಿ ಬಂದ್ಬಿಟ್ಟು ಇದು ತಿಂದ್ವಿ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಹಿಡಿಯೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಲಾಸ್ಟಲ್ಲಿ ಇರಲಿ ಗ್ಲಿಮ್ಸ್ ಅಂತ ನಾನು ಇದನ್ನು ಮಾಡ್ಕೊಂಡಿದ್ದು. ಆ್ಯಂಡ್ ಯಾ, ದಿಸ್ ಈಸ್ ಹೌ ಐ ಸ್ಪೆಂಟ್ ಮೈ ಡೇ. ಲೆಟ್ ಮೀ ನೋ ಹೌ ವಾಸ್ ಯುವರ್ ಡೇ. ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಸ್ಟೇ ಕನೆಕ್ಟೆಡ್. ಹೀಗೆ ಇರೋಣ. ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಚ್ ಲವ್. ಬಾಯ್.